ಓಂ ಚಾಮುಂಡಾಯ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಪೂಜೆ ಪುನಸ್ಕಾರಗಳಾಗ್ಬೋದು, ಶುಭ ಸಮಾರಂಭಗಳಾಗ್ಬೋದು, ಮನೆ ಕಟ್ಕೊಳ್ಳೋಕ್ಕಾಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಹಾಗೆ ಯಾತ್ರೆಗಳ ವಿಷಯದಲ್ಲಾಗ್ಬೋದು, ಭೂಮಿ ಪೂಜೆ ಆಗ್ಬೋದು, ಪ್ರತಿ ಪೂಜೆಗೂ ಸಹ ಬಹುಮುಖ್ಯವಾಗಿ ಉಪಯೋಗಿಸ್ತಕ್ಕಂಥ ವಿಶೇಷವಾದ ಫಲ ಅಂದರೆ ಅದು ತೆಂಗಿನಕಾಯಿ. ಈ ಒಂದು ತೆಂಗಿನಕಾಯಿಯನ್ನು ನಾವು ಉಪಯೋಗಿಸ್ತಕ್ಕಂಥ ಸಂದರ್ಭ ಏನಿರುತ್ತೆ, ಪೂಜೆಗಳಿಗೆ, ಶುಭ ಕಾರ್ಯಗಳಿಗೆ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಹೊಡೆದು ಅದಕ್ಕೆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅನುಮಾನ ಇರುತ್ತೆ, ತೆಂಗಿನಕಾಯಿಯನ್ನು ಹೊಡೆದಾಗ ಅದು ಕೊಳೆತಿದ್ರೆ, ಅದು ಕೆಟ್ಟು ಹೋಗಿದ್ರೆ, ಅದೆಲ್ಲೋ ಒಂದು ಕಡೆ ಅದು ಕೊಳೆತೋಗಿ ಕೆಟ್ಟು ಹೋದಾಗ ಎಲ್ಲರ ಮನಸ್ಸುಗಳು ಬದಲಾವಣೆ ಆಗುತ್ತೆ. ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಅಪಶಕುನಾನಾಯಿತು, ನಮಗೆ ತೊಂದರೆ ಆಗ್ತಾ ಇದೆಯಾ, ನಾವು ಮಾಡ್ತಾ ಇರೋ ಕಾರ್ಯದಲ್ಲಿ ವಿಘ್ನಗಳು ಬರುತ್ತಾ, ಇದು ಮುಂದಕ್ಕೆ ಹೋಗಲ್ವಾ, ತೊಂದರೆ ಇದೆಯಾ ಅಂತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲೂ ಶಾಸ್ತ್ರಗಳಲ್ಲಿ, ಎಲ್ಲೂ ಧರ್ಮ ಗ್ರಂಥಗಳಲ್ಲಿ ತೆಂಗಿನಕಾಯಿ ಕೆಟ್ಟೋಗಿದ್ರೆ, ತೆಂಗಿನಕಾಯಿ ಒಡೆದಾಗ ಕೊಳೆತೋಗಿದ್ರೆ ಅದರಿಂದ ತೊಂದರೆ ಅಂತಕ್ಕಂತಹ ಮಾತನ್ನು ಎಲ್ಲೂ ಹೇಳಿಲ್ಲ. ಇದರಲ್ಲಿ ಒಂದು ನಿಗೂಢ ಅರ್ಥ ಇದೆ, ಒಂದು ತಂತ್ರ ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಾವು ಪೂಜೆಗೆ ಪ್ರತಿಯಷ್ಟೇ ಒಂದು ಅಂಗಡಿ ಓಪನ್ ಮಾಡಬೇಕಾಗಿರಲಿ, ಭೂಮಿ ಪೂಜೆ ಆಗಲಿ, ವಾರ್ಷಿಕೋತ್ಸವಗಳಾಗಲಿ, ದಸರಾ ಕಾರ್ಯಕ್ರಮಗಳಾಗಲಿ, ಎಲ್ಲ ಕಡೆ ಉಪಯೋಗಿಸ್ತೀವಿ ತೆಂಗಿನಕಾಯಿಯನ್ನು. ಆ ತೆಂಗಿನಕಾಯಿ ಒಡೆದಾಗ ಇದು ಕೆಟ್ಟದ್ದ ಅಂತಕ್ಕಂಥ ಭಾವನೆ ಬರುತ್ತೆ. ಇದಕ್ಕೇನು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ತೆಂಗಿನಕಾಯಿ ಅಂತಕ್ಕಂಥದ್ದೇ ನಮಗೆ ಗೊತ್ತು, ಅದು ವಿಶೇಷವಾದ ಫಲ, ಯಾವುದೇ ಎಂಜಲು ಮಾಡಿರ್ತಕ್ಕಂತಹ ಬೀಜದಿಂದ ಉತ್ಪತ್ತಿಯಾದ ಅಲ್ಲ ಅಂತೂ ಕೂಡ ನಮಗೆಲ್ರಿಗೂ ಗೊತ್ತು. ಹಾಗೆಯೇ ಕಲ್ಪವೃಕ್ಷ ಅಂತೂ ಕೂಡ ನಾವು ಕೇಳಿರ್ತೀವಿ. ಹಾಗಾಗಿ ತೆಂಗಿನಕಾಯಿ ಕೊಳೆತಿದ್ರೆ ಅದು ಅಶುಭ ಅಲ್ಲ. ತೆಂಗಿನಕಾಯಿ ಒಡೆಯೋ ಸಂಕೇತ ಏನು? ನಮ್ಮ ಅಹಮ್ಮನ್ನು ಪ್ರದರ್ಶನ, ನನಗೆ ಅಹಂ ಇದೆ, ಅಹಂ ಬೇಡ, ಭಗವಂತ ನಿನಗೆ ನನ್ನ ತೆಂಗಿನಕಾಯಿ ತಲೆಗೆ ಸಮಾನ, ದೇಹಕ್ಕೆ ಸಮಾನ. ಸೊ ಹಾಗಾಗಿ ನನ್ನ ತಲೆಯಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಾನು ಹೊಡೆದು ನಾನು ಶರಣಾಗತಿ ಆಗ್ತಾಯಿದ್ದೀನಿ ಅಂತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿರುತ್ತೆ. ಅಲ್ಲಿರ್ತಕ್ಕಂಥ ತ್ರಿಕಣ್ಣುಗಳು, 3 ಕಣ್ಣುಗಳಾಗ್ಬೋದು, ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗ್ಬೋದು, ತ್ರಿಗುಣಗಳಾಗ್ಬೋದು, ಅವರ ಸಂಕೇತವೂ ಕೂಡ ಇದಾಗಿರ್ತೈತೆ. ಅದರ ಜೊತೆಗೆ ನಾವು ಕೆಟ್ಟೋದಾಗ ಇದು ದೋಷನ, ಪಾಪನ ಅಂತಕ್ಕಂಥ ಭಾವನೆ ಕೂಡ ನಮಗೆ ಬರುತ್ತೆ. ಇನ್ನು ಕಲಶಕ್ಕಿಟ್ಟು ಇರ್ತೀವಿ ತೆಂಗಿನಕಾಯಿ, ಪೂಜೆ ಪುನಸ್ಕಾರಗಳಿಗೆ ಮಾಡ್ಕೊಳ್ತೀವಿ. ಈ ರೀತಿ ಆದಾಗ ಯಾವುದೇ ಕೆಟ್ಟ ಭಾವನೆ ಬೇಡ, ಮತ್ತೊಂದು ತೆಂಗಿನಕಾಯನ್ನು ಅಲ್ಲಿ ಒಡೆಯೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ವಾಹನ ತಂದಿರ್ತೀರ, ತುಂಬ ಖುಷಿಯಾಗಿ ವಾಹನ ತಂದಿರ್ತೀರ, ವಾಹನಕ್ಕೆ ತೆಂಗಿನಕಾಯಿ ಹೊಡಿತೀರ, ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಭಯ ಆಗ್ಬಿಡುತ್ತೆ. ಇಲ್ಲ, ಇದಕ್ಕೆ ಯಾವುದೂ ಕೂಡ ಶಾಸ್ತ್ರೋಕ್ತವಾಗಿ ತೆಂಗಿನಕಾಯಿ ಕೊಳೆತೋಗಿದ್ರೆ ಅಥವಾ ಕೆಟ್ಟೋಗಿದ್ರೆ ಇದಕ್ಕೆ ಯಾವುದೇ ಕೆಟ್ಟ ಸೂಚನೆ ಅಲ್ಲ, ಅದು ಒಳ್ಳೆಯ ಸೂಚನೆ. ಹೇಗೆ ಅಂದರೆ ಅಲ್ಲಿರ್ತಕ್ಕಂಥ ದೋಷ ಅದು ತಗೊಂಡಿದೆ, ದೋಷವನ್ನು ಹೀರಿಕೊಂಡು ದೋಷವನ್ನು ನಿಮಗೆ ದೋಷ ಮುಕ್ತರಾಗಿ ಮಾಡಿದೆ ಅಂತಕ್ಕಂಥ ಭಾವನೆಯನ್ನು ನಾವು ಇಟ್ಕೋಬೇಕಾಗಿರುತ್ತೆ. ಅದರ ಜೊತೆಗೆ ಈ ರೀತಿ ಆದಾಗ ಬಹುಶಃ ನಿಮಗೆ ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ, ನಮ್ಗೆ ಹೇಳಿ ಅಂತಕ್ಕಂಥ ಮನಸ್ಸು ನಿಮಗೆಲ್ರಿಗೂ ಬರುತ್ತೆ. ತಕ್ಷಣ ಏನೂ ತಲೆ ಕೆಡಿಸ್ಕೋಬಾರ್ದು. ಇದು ದೋಷ ಅಲ್ಲ, ಪರಿಹಾರ ಅದು ಕೆಟ್ಟದ್ದಲ್ಲ. ಆದರೂ ಕೂಡ ನಿಮ್ಮ ಮನಸ್ಸನ್ನು ಯಾವತ್ತೂ ಕೂಡ ನಾವು ವಿಶೇಷವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಾಹನ ತುಂಬ ದಿವಸ ನಮ್ಮ ಹತ್ರ ಇರುತ್ತೆ, ಭೂಮಿ ತುಂಬ ದಿವಸ ಇರುತ್ತೆ. ಆದರೂ ಹೀಗಾಗ್ಬಿಟ್ಟಿದೆಯಲ್ಲ, ಇದಕ್ಕೆ ಪರಿಹಾರ ಒಂದು ಹೇಳಿ ಅಂದರೆ ಸಣ್ಣ ಒಂದು ಪರಿಹಾರ ಅಂತ ಹೇಳಿದಾಗ, ತಾಮ್ರದ ಪಾತ್ರೆ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ನೀರಿಗೆ ಸುಣ್ಣವನ್ನು ಬೆರೆಸಿ ಅದರಲ್ಲಿ ಒಂದು ಎಲೆಯನ್ನು ಇಟ್ಟು ಕರ್ಪೂರದ ಹಚ್ಚಿ ಆ ವಾಹನಕ್ಕೆ ಅದಕ್ಕೆ 3 ಸಾರಿ ಅದನ್ನು ಇಳೆ ತೆಗಿತಕ್ಕಂಥದ್ದು. ಮನೆಯಲ್ಲಿ ಒಡೆದಾಗ, ಮನೆಯಲ್ಲಿ ಈ ರೀತಿಯನ್ನು ಕೊಳ್ತೋಗಿದ್ರೆ ಮನೆಗೆ 3 ಸಾರಿ ಇಳೆ ತೆಗಿತಕ್ಕಂಥದ್ದು. ಭೂಮಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಮ್ರದ ಪಾತ್ರೆನೇ ಆಗಿರಬೇಕು, ತಾಮ್ರದ ತಟ್ಟೆನೇ ಆಗಿರಬೇಕು. ಅದರಲ್ಲಿ ಸುಣ್ಣವನ್ನು, ಎಲೆ ಅಡಿಕೆಗೆ ಹಾಕೊಳ್ಳೋ ಸುಣ್ಣವನ್ನು ನಾವು ನೀರಿಗೆ ಬೆರೆಸಿದಾಗ ಅದು ಕೆಂಪು ನೀರಾಗಿ ಮಾರ್ಪಾಡಾಗುತ್ತೆ. ಅದರಲ್ಲಿ ಒಂದು ವೀಳ್ಯದೆಲೆ ಇಟ್ಟು ಕರ್ಪೂರವನ್ನು, ಅದು ಪಚ್ಚೆ ಕರ್ಪೂರ ಆಗ್ಬೋದು, ಬೇರೆ ಕರ್ಪೂರ ಆಗ್ಬೋದು, ಇಟ್ಟು 3 ಸಾರಿ ಇಳೆ ತೆಗೆದಿದ್ದಾದರೆ ಅದರ ದೋಷ ಕೂಡ ಹೊಟ್ಟೋಗುತ್ತೆ. ತಕ್ಷಣ ಅದನ್ನೇನು ಮಾಡಬೇಕು, ಯಾರೂ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಆ ನೀರನ್ನು ಹಾಕ್ಬೋದು, ವಾಹನ ಸುತ್ತೂ ಕೂಡ ಹಾಕ್ಬೋದು, ಮನೆಯ ಬಾಗಿಲಿಗೆ ಹಾಕಿದ್ರೆ ಆ ದೋಷ ಹೊಟ್ಟೋಗುತ್ತೆ. ಒಟ್ಟಾರೆ ತೆಂಗಿನಕಾಯಿ ಕೊಳೆತಿದ್ರೆ ಅದು ದೋಷ ಅಲ್ಲ, ಅದು ಶುಭ, ಒಳ್ಳೆಯದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು.